ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು ಅಂತ ಒಬ್ಬಿದ್ರಲ್ಲ. ಅನುಶ್ರೀ ಅಖಿಲಾಂಡೇಶ್ವರಿ ಈ ಸಂಗೀತೋತ್ಸವದ ವೇದಿಕೆ ಮೇಲೆ ಬಂದಿದ್ದಾಳೆ. ನಮ್ಮದು ರಾಜರ ಮನೆತನದಲ್ಲಿ ದಾನ ಧರ್ಮಗಳನ್ನ ಮಾಡ್ತಾ ಸಂತೋಷವನ್ನ ಹಂಚುತ್ತಾ ಎಲ್ಲರ ಒಳಿತಿಗಾಗಿ ಜೀವನ ಮಾಡೋದೇ ಈ ಅರಸನಕೋಟೆಯ ಉದ್ದೇಶ. ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮನಿಗೆ, ಅಖಿಲಾಂಡೇಶ್ವರಿಗೆ, ಅರಸನಕೋಟೆಯ ಮಹಾರಾಣಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವಿನಯ ಮೇಡಮ್ಗೆ ನಮಸ್ಕಾರ. ಮೇಡಮ್ ಚಾನ್ಸ್ ಇಲ್ಲ. ಆಕ್ಚುಲಿ ಈ ರೀತಿ ಲೈವ್ ಅಲ್ಲಿ ನಿಮ್ಮ ಹಾಡುಗಾರಿಕೆ ಕೇಳಿ ತುಂಬಾ ಟೈಮ್ ಆಗಿತ್ತು. ನಾವು ಯಾಕಂದ್ರೆ ಮುಂಚೆ ಎಲ್ಲ ವೇದಿಕೆಗಳಲ್ಲಿ ನೀವು ಹಾಡ್ತಿದ್ರಿ, SPB ಸರ್ ಜೊತೆ, ಅಪ್ಪಾಜಿ ಜೊತೆ ಎಲ್ಲ ಹಾಡ್ತಿದ್ದನ್ನು ನಾವು ನೋಡಿದೀವಿ. ಆ್ಯಂಡ್ ಎಷ್ಟು ಟೈಮ್ ಆದ್ಮೇಲೆ ಬರೀ ಹಾಡಿಲ್ಲ ಅಂದ್ರೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು, ಅಷ್ಟು ದೊಡ್ಡ ಕಲಾವಿದೆ, ಆದರೂ ಕೂಡ ಬರುವಂತಹ 3 ನಿಮಿಷದಲ್ಲೂ ಕೂಡ ನನ್ನ ಪಾತ್ರ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಆ ಕೊಡೆ ಜೊತೆ ಬಂದು ಆ ಎಕ್ಸ್ಪ್ರೆಷನ್ಸು, ವೇರಿಯೇಷನ್ಸು, ಆ ಕನ್ನಡಕ, ಆ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಮೇಡಮ್. ಥ್ಯಾಂಕ್ ಯು ಮಾ. ಉದ್ದೇಶ ಒಂದೇ, ಕೋಟಿಗಟ್ಟಲೆ ಜನ ಇದನ್ನ ನೋಡ್ತಾ ಇದ್ದಾರೆ. ಪ್ರಪಂಚದಲ್ಲಿರುವಂತಹ ಕನ್ನಡಿಗರೆಲ್ಲ ನೋಡ್ತಿದ್ದಾರೆ. ಕನ್ನಡಿಗರು ಮಾತ್ರ ಅಲ್ಲ, ನಾನು ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೂ ಕೂಡ ಹೋಗ್ತಿರ್ತೀನಲ್ಲ, ಅಲ್ಲೂ ಕೂಡ ಜನ ಇದನ್ನ ನೋಡ್ತಿರ್ತಾರೆ, ಮೆಚ್ಕೊಳ್ತಾರೆ. ನಮ್ಮ ಮ್ಯೂಸಿಷಿಯನ್ಸ್ಗಂತೂ 1000 ಚಪ್ಪಾಳೆ ಕೊಡ್ತಿರ್ತಾರೆ. ಯಾವಾಗ್ಲೂ ನನ್ನ ಹತ್ರ ಕೇಳ್ತಿರ್ತಾರೆ, ಆರ ಆ ಗಿಟಾರ್ ವಾಯಿಸದ ಆರ ಅಂತ ಕೇಳ್ತಿರ್ತಾರೆ, ಆ ತಬಲಾ ವಾಯಿಸದ ಆರ ಅಂತ ಕೇಳ್ತಿರ್ತಾರೆ. ಈ ನಾನು ಅವ್ರ ಹೆಸರುಗಳನ್ನೆಲ್ಲ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಆ ವೇದಿಕೆಯಲ್ಲಿ ಕೊಡುವಂತಹ ಕಾರ್ಯಕ್ರಮ ಲೈವ್ಲಿ ಆಗಿರ್ಬೇಕು, ಮಾಜವಾಗಿರ್ಬೇಕು ಅನ್ನೋದಷ್ಟೇ ಉದ್ದೇಶ. ಸೂಪರ್ ಅಪ್ಪ. ಅಂಡ್ ನನ್ನ ಕಡೆಯಿಂದ ಒಂದ್ಸಲಿ ವಿಸಿಲ್ ಅಪ್ಪ ವಿನಯ ಮೇಡಮ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಂಬದ ರಂಗಯ್ಯ ಬಗ್ಗೆ ಕೇಳ್ಬೇಕಾ, ಮೇಡಮ್ ಇಷ್ಟು ಉತ್ಸಾಹದಿಂದ ಮಾಡ್ತಿರ್ಬೇಕಾದ್ರೆ ಅವನು ನನಗೂ ಒಂದು ಜೋಶು ಅಂತ ಹೇಳ್ಬಿಟ್ಟು ಕಂಬದ ರಂಗಯ್ಯ ಇನ್ನೂ ಎಫರ್ಟ್ ಹಾಕಿ ಮಾಡ್ಬಿಡ್ರಿ ಇವತ್ತು ಹಾಡನ್ಗೆ. ಪರ್ಫಾರ್ಮೆನ್ಸ್ ಸೂಪರ್ ರಂಗಣ್ಣ. VP ಸರ್ ನಮಸ್ಕಾರ ಮೇಡಮ್. ವಾಟ್ ಅನ್ ಆನರ್ ಟು ಹ್ಯಾವ್ ಯು ವಿತ್ ಅಸ್ ಟುಡೇ. ಇಲ್ಲಿ ಈ ವೇದಿಕೆ ಮೇಲೆ ನಿಜವಾಗಿಯೂ ಇದು ನಮಗೆ ಇಟ್ಸ್ ಅನ್ ಆನರ್, ಆಬ್ಸಲ್ಯೂಟ್ಲಿ. ಮತ್ತೆ ನಾನು ಅದೇ ಕೇಳ್ತಿದ್ದೆ, ಯಾವ ಶ್ರುತಿಲಿ ಹಾಡಿರೋದು ಅಂತ. 4ನೇ ಮನೆ F ಶ್ರುತಿನಲ್ಲಿ ನೀವು ಮೇಲ್ಗಡೆ ಷಡ್ಜವನ್ನೆಲ್ಲ ಆರಾಮಾಗಿ ಹಾಡ್ಬಿಡ್ತಾ ಇದ್ದೀರಾ. ಎಷ್ಟು ರೇಂಜ್ ನಿಮ್ಮ ವಾಯ್ಸಲ್ಲಿ, ಆ್ಯಂಡ್ ಅಮೇಝಿಂಗ್. ಅಂದರೆ ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತು ನೀವು ಬಹಳ ಚೆನ್ನಾಗಿ ಹಾಡ್ತೀರಾ ಅಂತ, ಬಟ್ ಆ ರೇಂಜ್ ಇನ್ನು ಕಾಪಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಸಂಗೀತದ ಮೇಲಿನ ಒಲವು ಅಲ್ಲಿ ಗೊತ್ತಾಗತ್ತೆ. ಖಂಡಿತ ತುಂಬಾ ಇಷ್ಟ ಸಂಗೀತ. ಮತ್ತೆ ನೀವು ಬಹಳ ಗ್ರೇಸ್ಫುಲ್ ಆಗಿತ್ತು ದ ವೇ ಯು ಎನಾಕ್ಟೆಡ್ ದ ಹೋಲ್ ಸಾಂಗ್. ಆ್ಯಂಡ್ ಕಂಬದ ರಂಗಯ್ಯ ಏನು ಅಷ್ಟೊಂದು ಒಳ್ಳೆ ಒಂಥರ ನಿಂತಿದೆ ಇವತ್ತು. ಹೆಂಗಿತ್ತು ಅನುಭವ ಮೇಡಮ್ ಜೊತೆ ಹಾಡೋದಕ್ಕೆ? ಅಂದ್ರೆ ಇದೆಲ್ಲ ಸುವರ್ಣ ಅವಕಾಶಗಳು. ಖಂಡಿತ ಸರ್. ಮೇಡಮ್ ನಾವು ಮೇಡಮ್ ಈ ಥರ ಏನಾದರೂ ಮಾಡೋಣ ಅಂತ, ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಅದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರಿಗೆ ಸಂಗೀತದ ಮೇಲೆ ಇರುವಂಥ ಒಲವು, ಆ ಭಕ್ತಿ ನಿಜವಾಗ್ಲೂ ನಮಗೆಲ್ರಿಗೂ ಸ್ಫೂರ್ತಿ ಅಂತ ಅನಿಸುತ್ತೆ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆನರ್. ಥ್ಯಾಂಕ್ ಯು. ಅರ್ಜುನ್ ಸರ್ ಮೇಡಮ್ ನಮಸ್ಕಾರ. ನಮಸ್ತೆ. ಏನು ಹೇಳೋದು ಮೇಡಮ್, ನಿಮ್ಮ ನೋಡ್ತಿದ್ರೆ ನಿಮ್ಮ ಭಾಷೆ ಹಾಗೂ ನಿಮ್ಮ ಏನು ಈ ಸಂಸ್ಕೃತಿ ಇದೆಯಲ್ಲ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ನೋಟದಲ್ಲಿ ಎಲ್ಲವೂ ಕಾಣುತ್ತೆ. ತುಂಬ ರೇರ್ ನೀವು ಅದನ್ನು ಹಾಗೆ ಉಳಿಸ್ಕೊಂಡು ಆವಾಗಿಂದ ಇವತ್ತಿನವರೆಗೂ ಕನ್ನಡತನ, ನಮ್ಮತನ ಅನ್ನೋದು ನಿಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ, ನಿಮ್ಮ ನುಡಿನಲ್ಲೂ, ಪ್ರತಿಯೊಂದರಲ್ಲೂ ಕಾಣುತ್ತೆ. ಆ್ಯಂಡ್ ಹಾಡೋಕ್ಕೆ ಅಂತ ಬಂದಾಗ ಅದಕ್ಕೇನು ಮ್ಯಾಕ್ಸಿಮಮ್ ಮಾಡೋಕ್ಕಾಗುತ್ತೆ. ಆ ಮ್ಯಾಕ್ಸಿಮಮ್ನ ನೀವು ಮಾಡೋ ಪ್ರಯತ್ನ ಏನು ಮಾಡ್ತಾ ಇದ್ದೀರಾ ಅದೆಲ್ಲ ನಮಗೊಂದು ಪಾಠ ಆಗಿ ನೋಡ್ತಾ ಇದ್ದೆ ನಾನು ಇಲ್ಲಿಂದ. ಇಟ್ ವಾಸ್ ಅಮೇಝಿಂಗ್. ನೀವು ಎಲ್ಲವೂ ಹಾಡು ಮುಗಿಯೋವರೆಗೂ ಯು acquired the whole stage. It was so, I'm so blessed to see you like this. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕಂಬದರಂಗಯ್ಯವರೇ, ಬಹಳ ಅದ್ಭುತವಾಗಿ ಹಾಡಿದ್ರಿ, ಬಹಳ ಕ್ಲೀನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ ಚೆನ್ನಾಗಿತ್ತಮ್ಮ. ಮತ್ತೆ ನನಗೇನು ಆಶ್ಚರ್ಯ ಇಲ್ಲ, ನೀವು ಹಾಡೇ ಹಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ. ಆಮೇಲೆ ಆ ಮೂಮೆಂಟ್ಸ್ ಏನಿತ್ತು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತೀರಾ ಅಂತ ಗೊತ್ತಿತ್ತು. ಈ ವೇದಿಕೆಗೆ ಇವತ್ತೊಂದು ವಿಶೇಷವಾದ ಕಳೆ. ನಾನು ಅವ್ರಿಗಾಗಿ ತುಂಬಾ ಇಷ್ಟಪಟ್ಟು ಒಂದು ಚಿತ್ರಕ್ಕೆ ರಾಗ ಸಂಯೋಜನೆ ಮಾಡಿದ್ದೆ. ಕರುಳಿನ ಕೂಗು ಅಂತ ಒಂದು ಚಿತ್ರಕ್ಕೆ ರಾಗವಾಗಿ ಬಂದೆ. ಸುಮ್ಮನೆ ಥ್ಯಾಂಕ್ ಯು ವೆರಿ ಮಚ್ ವಿನಯಮ್ಮ, ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ವಿನಯಮ್ಮ ಅದು ಹಾಡ್ದಾಗ್ಲೂ ಕರುಳಿನ ಕೂಗು ಚಿತ್ರದ ಎಲ್ಲಾ ದೃಶ್ಯಗಳು ಹಾಗೇ ಕಣ್ಣು ಮುಂದೆ ಬಂದು ಹೋಯ್ತು. ಯಾಕಂದ್ರೆ ಅದಕ್ಕಿಂತ ಮುಂಚೆ ನೀವು ನಮ್ಮನ್ನ ನಗ್ಸಿದಿರಾ, ಆದ್ರೆ ಈ ಸಿನಿಮಾ ನೋಡಿ ಚಿತ್ರ ಮಂದಿರದಿಂದ ಕಣ್ಣೀರ್ ಹಾಕ್ದೆ
ಬರದೇ ಇರೋರು ಯಾರು ಇಲ್ಲ. ಅಂಡ್ ಆ ಸಿನಿಮಾದಲ್ಲಿ ವಿನಯಮ್ಮ ಜಾಸ್ತಿ ಮಾತಾಡ್ದೇನೆ ಕಡೆಗೆ ಕಣ್ಣಲ್ಲಿ ಅಭಿನಯಿಸ್ತಾರಲ್ವಾ, ಅದು ಕರುಳು ಕಿತ್ತು ಬರುವಂತಹ ಒಂದು ಅಭಿನಯ. ಆ ಅಭಿನಯಕ್ಕೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್. ಥ್ಯಾಂಕ್ ಯು ಜಡ್ಜ್, ಥ್ಯಾಂಕ್ ಯು ಜೂರಿ, ಥ್ಯಾಂಕ್ ಯು. ಇದು ದಿ ಬೆಸ್ಟ್ ಮೂಮೆಂಟ್ ಮಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಅ ಟ್ರೂ ಆರ್ಟಿಸ್ಟ್. ಅಂದರೆ ಇದೊಂದು ಬ್ಲೆಸ್ಸಿಂಗ್ಸ್ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇರೋದು. ನನಗೂ ಕೂಡ ಇದರಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಉತ್ಸಾಹ, ಸಂತೋಷ ಎರಡೂ ಕೂಡ ಇದೆ, ಈಗಲೂ ಇದೆ, ಇನ್ನು ಮುಂದೆ ಕೂಡ ಇರುತ್ತೆ. ಈ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ನಾನು ನೋಡ್ತೀನಿ. ನೋಡಿ ಆದಮೇಲೆ ಒಂದು ಸಿಗೋ ತೃಪ್ತಿ ಇದೆಯಲ್ಲ, ಅದಂತೂ ಯಾವುದಕ್ಕೂ ಸಮ ಅಲ್ಲ. ಅಷ್ಟೊಂದು ತೃಪ್ತಿಯನ್ನು ಕೊಡುತ್ತೆ. ಕರೆದಿದ್ದಕ್ಕೆ ಹಾರ್ದಿಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಗಣ್ಣ. ಥ್ಯಾಂಕ್ ಯು. ಇಲ್ಲಿ ಮೋಡಗಳು ಚಲಿಸ್ತಾ ಇತ್ತು ನೀವಿಬ್ರು ಹಾಡ್ಬೇಕಾರೆ. ಒಂದ್ ಕಡೆ ವೇದಾಂತ್ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು, ಕಣ್ಣಲ್ಲಿ ನೀರು ನೀರು. ವೇದಾಂತ್ ಸಮಾಧಾನ ಮಾಡ್ಕೊಳ್ಳಿ. ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಮನದಾಳದ ಮಾತು ಹೇಳಿ. ಮೂಲ್ಯ ಹಾಡೋದು ನಾನು ನೋಡಿರ್ಲಿಲ್ಲ, ಇವತ್ತೇ ನೋಡಿದ್ದು. ಬಹಳ ಚೆನ್ನಾಗಿ ಹಾಡಿದ್ರು. ಇಟ್ ವಾಸ್ ರಿಯಲಿ ನೈಸ್. ಹೌದಾ? ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ವೇದಾಂತ್ ಚೆನ್ನಾಗಿತ್ತು. ಪ್ರೊಫೆಷನಲ್ ಮಾಡ್ತಾರೆ. ಓ ಪ್ರೊಫೆಷನಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಪರ್ಸನಲ್ ಆಗಿ ಅವ್ರೇನೂ ತಗೊಂಡಿಲ್ಲ. ಇಲ್ಲ, ನಂಗೆ ಲಿಟ್ರಲಿ ವೇದಾಂತ ಮೂಲ್ಯ ಅಲ್ಲಿ ನಿಂತಿದ್ರೆ ಅನ್ನೋ ತರನೇ ಇತ್ತು. ಸಖತ್ತಾಗಿ ಮಾಡಿದ್ರು. ಇಟ್ ವಾಸ್ ರಿಯಲಿ ನೈಸ್. ವೇದಾಂತ್ ನೀವೇ ಬನ್ನಿ ಇಲ್ಲಿ ಸ್ಟೇಜ್ ಮೇಲೆ. ಗಟ್ಟಿ ಮೇಳ ಅನ್ನೋ ಒಂದು ಸೂಪರ್ ಹಿಟ್ ಧಾರಾವಾಹಿಲಿ ನಾಯಕನಾಗಿ ಅಭಿನಯಿಸಿ ಅದರ ಜೊತೆಗೆ ನಿರ್ಮಾಪಕನಾಗಿ ಅದರ ಒಂದು ಅದ್ಧೂರಿತನ ಮೇಂಟೈನ್ ಮಾಡೋದಿಲ್ಲ ಆ ಧಾರಾವಾಹಿ ಅದ್ಧೂರಿತನ. ಅಂಡ್ ಸ್ಟಿಲ್ ಇವತ್ತಿಗೂ ಕೂಡ ಒನ್ ಆಫ್ ದ ಟಾಪ್ ರೇಟೆಡ್ ಶೋ ಆಗಿ ನಿಂತಿದೆ. ಗಟ್ಟಿ ಮೇಳಕ್ಕೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಸೊ ಇವತ್ತು ಗಟ್ಟಿ ಮೇಳ ಟಾಪ್ ಅನ್ ಆಗಿರೋದಕ್ಕೆ ಝೀಲ್ ಕೆಲಸ ಮಾಡೋ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ಥಿಂಕ್ ಐ ವಿಲ್ ಓ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ವೇದಾಂತ್ ಆ್ಯಂಡ್ ಅಮೂಲ್ಯ. ಇದೇ ರೀತಿ ನಿಮ್ಮ ಸಕ್ಸಸ್ಫುಲ್ ಜರ್ನಿ ಏನಿದೆ ಅದು ಮುಂದುವರಿತಾ ಇರಲಿ, ಇನ್ನೂ ಎತ್ತರಕ್ಕೆ ಆ ಸಕ್ಸಸ್ ಬೆಳೀತಾ ಇರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೇದಾಂತ್. ಹಾಡು ಸಿಂಗಿಂಗ್ ಅಂದ ತಕ್ಷಣನೇ ಆರ್ಯವರ್ಧನ್ ಅವ್ರ ಮುಖದಲ್ಲಿ ಒಂದು ರೀತಿಯ ಕಳೆ, ಒಂದು ರೀತಿಯ ಕಾಂತಿ, ಒಂದು ರೀತಿಯ ಸಂತೋಷ, ಉತ್ಸಾಹ. ಹಾಡಿದ ತಕ್ಷಣ ನಾನು ಅಲ್ಲಿಂದ ಇನ್ನೇನು ಬರ್ಬೇಕು ಅನ್ನೋಷ್ಟರಲ್ಲಿ ಅವ್ರು ಕಾಣೆ ಓಡಾಗ್ಬಿಟ್ರು ಮಹಾಗುರುಗಳ ಹತ್ರ. ಅವ್ರನ್ನ ತಪ್ಕೊಂಡ್ರಿ ಯಾಕೆ? ಆ ಹಾಡನ್ನು ಕೇಳಿದಾಗ ಆ ಕ್ಷಣ ನಮ್ಮನ್ನು ನಾವು ಮರ್ತು ಹೋಗ್ತೀವಿ. ಆ ಒಂದು ಸಾಹಿತ್ಯಕ್ಕೆ, ಆ ಒಂದು ಸಂಗೀತಕ್ಕೆ, ಆ ಒಂದು ಅನುಭವ ಕೊಟ್ಟಿರ್ತಕ್ಕಂಥ ಆ ಮಹಾಗುರುಗಳಿಗೆ ನನಗಿವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಆ ಭಗವಂತನ ಅನುಗ್ರಹದಿಂದ ಅವ್ರನ್ನ ತಪ್ಕೊಳ್ಳೋ, ಅವ್ರ ಆಶೀರ್ವಾದ ತೊಗೊಳ್ಳೋ ನನಗೊಂದು ಅನುಗ್ರಹ, ಒಂದು ಅದೃಷ್ಟ ಸಿಕ್ಕಿದೆ. ಇಲ್ಲಾಂದರೆ ಏನಾಗತ್ತೆ ಹೇಳಿ. ನಾನು ಗಾಯಕ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನು 2 ವರ್ಷದ್ದು ಮ್ಯೂಸಿಕ್ ಡಿಪ್ಲೊಮಾ ಮಾಡಿದ್ದೀನಿ ಸರ್, ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ. ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ನಾನು. ತುಂಬ ವೇದಿಕೆಗಳ ಮೇಲೆ ನಾನು ಹಾಡು ಹೇಳಿದ್ದೀನಿ. ಆದರೆ ಇವತ್ತು ಈ ವೇದಿಕೆ ಮೇಲೆ ಇವ್ರುಗಳ ಮುಂದೆ ನಿಂತು ಹಾಡೋದಿದೆಯಲ್ಲ, ನಡ್ಕ ಬಂದ್ಬಿಡುತ್ತೆ ನನಗೆ. Sari ga ma pa pa sa sa pa pa, sari ga ma pa.